ಮಾವಿನಕಾಯಿಯ ಈ ಥರದ ಉಪ್ಪಿನಕಾಯಿ ಇಷ್ಟು ಈಸಿ ಆಗಿರೋಂಥ ಉಪ್ಪಿನಕಾಯಿ ನೀವು ಇದಕ್ಕೂ ಮುಂಚೆ ಯಾವತ್ತೂ ನೋಡಿರಲ್ಲ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ನೀವು ಇದಕ್ಕೂ ಮುಂಚೆ ಉಪ್ಪಿನಕಾಯಿ ಹಾಕಿಲ್ಲ, ನಿಮ್ಗೆ ಉಪ್ಪಿನಕಾಯಿ ಹೆಂಗೆ ಹಾಕೋದು ಅಂತಲೂ ಗೊತ್ತಿಲ್ಲ ಅಂದ್ರೆ ಈ ಉಪ್ಪಿನಕಾಯಿ ಟ್ರೈ ಮಾಡಿರಿ. ಅದ್ಭುತ ರುಚಿ ಆಕತಿ. ಇದನ್ನು ತಯಾರಿಸೋದು ಅಷ್ಟೇ ಈಸಿ ಐತಿ ಮತ್ತು ಇದು ಕೆಡಂಗೂ ಇಲ್ಲ. ಜಾಸ್ತಿ ತಡ ಮಾಡೋದು ಬೇಡ. ಈ ಉಪ್ಪಿನಕಾಯಿ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಇದನ್ನು ತಯಾರ್ಸಕ್ಕೆ ನಾನಿಲ್ಲಿ 3 ಮಾವಿನಕಾಯಿ ತೊಗೊಂಡೇನಿ. ಇವು ಮೀಡಿಯಮ್ ಆಕಾರದಾಗ ಅದಾವು. ನೀವು ಇದಕ್ಕಿಂತ ದೊಡ್ಡ ಸೈಜ್ ಮಾವಿನಕಾಯಿ ತೊಗೊಂಡ್ರೆ 2 ತೊಗೋರಿ. ಗ್ರಾಮ್ನಾಗ ನೋಡಿದ್ರೆ ಇವು 500 ಗ್ರಾಮ್ ಅಂದ್ರೆ ಅರ್ಧ kg ಅಷ್ಟು ಅದಾವು. ಇವನ್ನ ಮುಂಚೆ ಕ್ಲೀನಾಗಿ ತೊಳಿಬೇಕು. ಅದಕ್ಕೂ ಮುಂಚೆ ಇವನ್ನ ನೀರಾಗ ಹಾಕಿ ಇಡೋಣ. ಇವನ್ನ ಒಂದು 5 ನಿಮಿಷನಾದರೂ ಈ ರೀತಿ ನೀರಾಗ ಹಾಕಿಡ್ರಿ. ಅಂದ್ರೆ ಇದ್ರ ಟೆಂಪ್ರೇಚರ್ ಕಡಿಮೆ ಆಕತಿ, ಒಂದು ಸ್ವಲ್ಪ ತಣ್ಣಗಾಕವು. ನೀವು ಇವನ್ನ ತಂದು ಬಹಳ ಹೊತ್ತಾಗೈತಿ ಅಥವಾ ಇವನ್ನ ನೀವು ಫ್ರಿಜ್ನಾಗ ಇಟ್ಟಿದ್ರೆ ಈ ಸ್ಟೆಪ್ ಸ್ಕಿಪ್ ಮಾಡಿರಿ. ಈ ರೀತಿ ಇವನ್ನ ಒಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಟ್ಟ ಮ್ಯಾಗ ಈಗ ಇವನ್ನ ಕ್ಲೀನಾಗಿ ತೊಳೆದು ಒಂದು ಕಾಟನ್ ಅರ್ಬಿಯಿಂದ ಒರೆಸಿ ತಗೋರಿ. ಇದ್ರಾಗ ಸ್ವಲ್ಪನೂ ನೀರಿನ ಅಂಶ ಉಳಿಬಾರ್ದು. ಇವು ಪೂರ್ತಿ ಡ್ರೈ ಆಗಬೇಕು. ಇದ್ರಾಗ ಸ್ವಲ್ಪ ನೀರು ಉಳಿದ್ರೂ ಉಪ್ಪಿನಕಾಯಿ ಜಲ್ದಿ ಹಾಳಾಕತಿ. ಅದರಿಂದ ಇವನ್ನ ಪೂರ್ತಿ ಡ್ರೈ ಆಗೋವರೆಗೂ ಈ ರೀತಿ ಕ್ಲೀನಾಗಿ ಒರೆಸಿ ತಗೋರಿ. ಈ ರೀತಿ ಒರೆಸ್ಕೊಂಡ್ಮ್ಯಾಗ ಈಗ ಇವನ್ನ ಕಟ್ ಮಾಡಬೇಕು. ನಿಮ್ಗೆ ಬೇಕಾದ ಆಕಾರದಾಗ ಇವನ್ನ ಕಟ್ ಮಾಡಿರಿ. ನಾನು ಇಲ್ಲಿ ನೋಡ್ರಿ ಮೀಡಿಯಮ್ ಆಕಾರದಾಗ ಇವನ್ನ ಕಟ್ ಮಾಡೀನಿ. ನೀವು ಬೇಕಂದ್ರೆ ಇದಕ್ಕಿಂತ ಒಂದು ಸ್ವಲ್ಪ ಸಣ್ಣ ಆಕಾರದಾಗ ಕಟ್ ಮಾಡಿರಿ. ಅಂದ್ರೆ ಎಷ್ಟು ಬೇಕೋ ಅಷ್ಟು ಹಚ್ಕೊಂಡು ತಿನ್ಬೋದು. ಉಪ್ಪಿನಕಾಯಿ ವೇಸ್ಟ್ ಆಗಂಗಿಲ್ಲ. ನೋಡ್ರಿ, ಇಲ್ಲಿ ನಾನು ಎಲ್ಲ ಮಾವಿನಕಾಯಿ ಕಟ್ ಮಾಡ್ಕೊಂಡು ತೊಗೊಂಡೇನಿ. ಈಗ ಇದಕ್ಕೆ ಮಸಾಲ ತಯಾರಿಸ್ಬೇಕು. ಇದನ್ನು ನಾನು ಕುಟಾಣಿ ಒಳಗನ ಜಜ್ಜಿ ತೊಗೊಳಕತ್ತೀನಿ, ಜಾಸ್ತಿ ಇಲ್ಲ. ಅದಕ್ಕೆ 1/4 ಚಮಚೆ ಮೆಂತೆ ಮತ್ತು 25 ಗ್ರಾಮ್ನಷ್ಟು ಸಾಸಿವೆ ತೊಗೋರಿ. ಇವನ್ನ ಸ್ಪೂನ್ ಲೆಕ್ಕದಾಗ ನೋಡಿದ್ರೆ ಅಂದ್ರೆ ಚಮಚೆಲೆ ಹಾಕಿದ್ರೆ 5 ಚಮಚೆ ಅಷ್ಟು ಬೇಕಾಕ್ಕವು. ನಾನಿಲ್ಲಿ ಅರ್ಧ kg ಅಷ್ಟು ಮಾವಿನಕಾಯಿ ತೊಗೊಂಡಿನಿ. ಅದಕ್ಕೆ 25 ಗ್ರಾಮ್ನಷ್ಟು ಸಾಸಿವೆ ಹಾಕಾಕತ್ತೇನಿ. ನೀವೇನಾರ 1 kg ಮಾವಿನಕಾಯಿ ಉಪ್ಪಿನಕಾಯಿ ಹಾಕಾಕತ್ತಿದ್ರೆ 50 ಗ್ರಾಮ್ನಷ್ಟು ಸಾಸಿವೆ ಅಂದ್ರೆ 10 ಚಮಚೆ ಅಷ್ಟು ಸಾಸಿವೆ ಹಾಕ್ರಿ. ಇವನ್ನ ಜಜ್ಜಿ ತೊಗೊಳ್ಳೋಣ. ಇವನ್ನ ತೀರಾ ಪೌಡರ್ ಮಾಡಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಉಟ್ಟಾಗಿ ತರ್ತರಿಯಾಗಿ ಜಜ್ಜ್ರಿ. ನೋಡ್ರಿ, ಹಿಂಗೆ ಈ ರೀತಿ ಇದನ್ನು ಪುಡಿ ಮಾಡ್ಕೊಂಡ್ಮ್ಯಾಗ ನಾವೇನು ಹೆಚ್ಚಿಟ್ಟಿದ್ವಿ ನೋಡ್ರಿ ಮಾವಿನಕಾಯಿ, ಅದ್ರ ಒಳಗೆ ಇದನ್ನು ಹಾಕಬೇಕು. ನಾವು ಜಜ್ಜಿರೋ ಎಲ್ಲ ಮಸಾಲ ಇದ್ರ ಒಳಗೆ ಹಾಕಿದ ನಂತರ ಈಗ ಇದ್ರಾಗ 1/4 ಚಮಚೆಯಷ್ಟು ಹಿಂಗೆ ಹಾಕ್ರಿ. ಅರ್ಧ ಚಮಚ ಅರಿಶಿನ ಮತ್ತು 50 ಗ್ರಾಮ್ನಷ್ಟು ಉಪ್ಪು ಹಾಕ್ರಿ. ಉಪ್ಪಿನಕಾಯಿ ಒಳಗೆ ಉಪ್ಪು ಒಂದು ಸ್ವಲ್ಪ ಜಾಸ್ತಿನ ಹಾಕಬೇಕು. ಅದರಿಂದ ಉಪ್ಪಿನಕಾಯಿ ರುಚಿ ಆಕತಿ ಮತ್ತು ಬಹಳ ದಿನ ತಡಿತೈತಿ. ನೋಡ್ರಿ, ಇದನ್ನು ನಾನು ಚಮಚೆಯಿಂದನೂ ಅಳತಿ ಮಾಡಿ ತೋರ್ಸಾಕತ್ತೀನಿ. ಇದು ಆಲ್ಮೋಸ್ಟ್ ಒಂದು 6 ಚಮಚೆ ಅಷ್ಟು ಆಕತಿ. ಸೊ ನೀವು ಅರ್ಧ kg ಅಷ್ಟು ಮಾವಿನಕಾಯಿ ಉಪ್ಪಿನಕಾಯಿ ಹಾಕಕ್ಕೆ ಚಮಚೆ ಅಳತೆಯಿಂದ 6 ಚಮಚೆ ಅಷ್ಟು ಉಪ್ಪು ಹಾಕಬೇಕು. ಮತ್ತು ಗ್ರಾಮ್ನಾಗ ನೋಡಿದ್ರೆ 50 ಗ್ರಾಮ್ನಷ್ಟು ಉಪ್ಪು ಹಾಕಬೇಕು. 50 ಗ್ರಾಮ್ನಷ್ಟು ಖಾರ ಹಾಕ್ರಿ. ಇದನ್ನು ಸಹ ಚಮಚೆಯಿಂದ ಅಳತಿ ಮಾಡಿ ತೋರಿಸ್ತೀನಿ. ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿನ ಖಾರ ಹಾಕಾಕತ್ತೀನಿ, ಯಾಕಂದರೆ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ. ಇದು ಕಲರ್ ಇರ್ತೈತಿ, ಆದರೆ ಅಷ್ಟೊಂದು ಖಾರ ಇರಂಗಿಲ್ಲ. ಇದು ನಮ್ಮ ಶ್ರಾವಣಿ ಅಡುಗೆ ಮನೆ ಫುಡ್ ಪ್ರಾಡಕ್ಟ್ಸ್ ಒಳಗೆ ಅವೈಲೇಬಲ್ ಐತಿ. ಇದ್ರಾಗ 80% ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಒಂದು 20% ಗುಂಟೂರು ಮೆಣಸಿನ್ಕಾಯಿ ಹಾಕಿ ಕುಟ್ಟಿರ್ತೀವಿ. ನೀವು ಈ ಖಾರ ಆರ್ಡರ್ ಮಾಡ್ಬೇಕಂದ್ರೆ ಮ್ಯಾಗ ಸ್ಕ್ರೀನ್ ಮ್ಯಾಗಿರೋ ಈ ನಂಬರ್ಗೆ ವಾಟ್ಸಪ್ ಮಾಡಿರಿ. ನೋಡ್ರಿ, ಚಮಚೆಯಿಂದ ಅಳತಿ ಮಾಡಿದರೆ ಇದು ಒಂದು 10 ಚಮಚೆ ಅಷ್ಟು ಆಕತಿ. ಇದು ಜಾಸ್ತಿ ಖಾರ ಇಲ್ಲ ಅಂತ ನಾನಿಲ್ಲಿ 10 ಚಮಚೆ ಹಾಕೇನಿ. ನೀವು ನೋಡಿಕೊಂಡು ಒಂದು 6ರಿಂದ 8 ಚಮಚೆ ಹಾಕ್ಬೋದು. ಗ್ರಾಮ್ನಾಗ ನಾನು ಆಗಲೇ ಹೇಳಿದ ಹಂಗೆ ಇದು 50 ಗ್ರಾಮ್ನಷ್ಟು ಐತಿ. ಅಂದ್ರೆ ನೀವು ಅರ್ಧ kg ಮಾವಿನಕಾಯಿ ಉಪ್ಪಿನಕಾಯಿ ಹಾಕಬೇಕಂದ್ರೆ 10 ಚಮಚೆ ಅಷ್ಟು ಮತ್ತು ಗ್ರಾಮ್ನಾಗ ನೋಡಿದ್ರೆ 50 ಗ್ರಾಮ್ನಷ್ಟು ಖಾರ ಹಾಕಬೇಕು. ಇದನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ನಾವು ಹಾಕಿರೋ ಈ ಮಸಾಲ ಏನೈತೆ ನೋಡ್ರಿ, ಈ ಮಾವಿನಕಾಯಿ ಹೋಳಿಗೆ ಎಲ್ಲ ಕಡೆ ಚಂದಾಗ ಕೋಟ್ ಆಗಬೇಕು. ಆ ರೀತಿ ಇದನ್ನು ಕಲಿಸ್ರಿ. ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಈ ರೀತಿ ಇದು ಚಂದಾಗ ಕೋಟ್ ಆಗಬೇಕು. ಈಗ ಇದನ್ನು ಸೈಡ್ ತೆಗೆದಿಟ್ಟು ಒಂದು ಪ್ಯಾನ್ ತಗೋರಿ. ನಾನಿಲ್ಲಿ ಈ ಅಗಾರೋ ಟ್ರೈಪ್ಲೈ ಸ್ಟೇನ್ಲೆಸ್ ಸ್ಟೀಲ್ ಪ್ಯಾನ್ ತೊಗೊಂಡೇನಿ. ಇದ್ರಾಗ ಒಗ್ಗರಣೆಗೆ ಎಣ್ಣೆ ಹಾಕ್ರಿ. ನಾನಿಲ್ಲಿ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಾಕತ್ತೀನಿ. ಉಪ್ಪಿನಕಾಯಿ ಒಳಗೆ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಬೇಕು. ಅದರಿಂದ ಉಪ್ಪಿನಕಾಯಿ ರುಚಿ ಆಕತಿ ಮತ್ತು ಮೇನ್ ಅಂದ್ರೆ ಉಪ್ಪಿನಕಾಯಿ ಜಾಸ್ತಿ ದಿನ ತಡಿತೈತಿ, ಕೆಡಂಗಿಲ್ಲ. ಎಣ್ಣೆ ಬಿಸಿ ಆದ ನಂತರ ಇದ್ರಾಗ ಒಂದು 20ರಿಂದ 25 ಬೆಳ್ಳುಳ್ಳಿ ಎಸಳು ಹಾಕ್ರಿ. ಇವನ್ನ ಜಜ್ಜಿನ ಹಾಕ್ರಿ, ಇಲ್ಲಾಂದ್ರೆ ಸಿಡಿತವು.
ಇವನ್ನ ಲೈಟ್ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿ ಈಗ ಗ್ಯಾಸ್ ಆಫ್ ಮಾಡಿ ಕೆಳಗಿಳಿವಿ ಎಣ್ಣೆ ಆರಾಕ್ ಬಿಡ್ರಿ. ಎಣ್ಣೆ ಆರಿದ ಮ್ಯಾಗ ಇದನ್ನ ಮಾವಿನಕಾಯಿ ಹೋಳಿನ ಒಳಗ ಹಾಕಿ ಕಲಸ್ಕೊಂಡ್ ತಗೋರಿ. ಗಮನ ಇರ್ಲಿ, ಎಣ್ಣೆ ಪೂರ್ತಿ ಆರಿದ ಮ್ಯಾಗನ ಇದನ್ನ ಮಾವಿನಕಾಯಿ ಹೋಳಿನ ಒಳಗ ಹಾಕ್ರಿ. ಎಣ್ಣೆ ಬಿಸಿ ಇರಬಾರ್ದು. ಇದನ್ನ ಚಂದಾಗ ಕಲಸ್ಕೊಂಡ್ ತಗೊಳ್ಳೋಣ. ಸೂಪರ್ ನೋಡ್ರಿ, ಉಪ್ಪಿನಕಾಯಿ ರೆಡಿ ಐತಿ. ನೋಡಿದ್ರ ಬಾಯಾಗ ನೀರು ಬರಾಕತೈತಲ್ರಿ, ಬರಬೇಕು. ಇದನ್ನ ಖಂಡಿತ ಒಂದ್ಸತಿ ಮಾಡ್ಕೊಂಡು ತಿನ್ರಿ, ನಿಮ್ಗ ಗೊತ್ತಾಕತಿ. ಈ ರೀತಿ ಇದನ್ನ ಚಂದಾಗ ಕಲಿಸ್ಕೊಂಡು ತಗೊಂಡ್ರ ಆತು. ಉಪ್ಪಿನಕಾಯಿ ರೆಡಿ ಐತಿ. ಹಿಂಗೆ ಇದನ್ನ ತಯಾರಿಸಿ ಒಂದು ಕ್ಲೀನ್ ಡ್ರೈ ಆಗಿರೋ ಗ್ಲಾಸ್ ಜಾರ್ನ್ಯಾಗ ಹಾಕಿ ಇಡ್ರಿ. ಇದು ವರ್ಷ ಆದ್ರೂ ಕೆಡಂಗಿಲ್ಲ. ಸೊ ಇವತ್ತಿನ ಈ ಬಹಳ ಈಸಿ ಆಗಿರುವಂಥ ಮಾವಿನಕಾಯಿ ಉಪ್ಪಿನಕಾಯಿ ನಿಮ್ಮೆಲ್ಲರಿಗೂ ಚಲೋ ಅನ್ಸಿತ್ತಂತ ಅನ್ಕೊಂತೀನಿ. ರೆಸಿಪಿ ಚಲೋ ಅನ್ಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ಇದೇ ಥರದ ಬಹಳಷ್ಟು ಇನ್ಸ್ಟಂಟ್ ಪಿಕಲ್ ರೆಸಿಪೀಸ್ಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿರಿ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಈಸಿ ಆಗಿರೋ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.